ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಪುದೀನ ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 5ರಿಂದ 6 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ, ಇದು ಒಗ್ಗರಣೆಗೆ. 1/4 ಸ್ಪೂನ್ ಆಗುವಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಚಿಟಿಕೆ ಇಂಗು, ಪುಡಿ ಇದ್ದಲ್ಲೂ 1 ಚಿಟಿಕೆ ಹಾಕೊಬೋದು, ಒಂದು 10 ಹೆಸಳು ಕರಿಬೇವಿನ ಸೊಪ್ಪು, 2 ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜ, ಒಂದು 15 ಗೋಡಂಬಿ. ಈಗ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. 1/4 ಕಪ್ ಆಗುವಷ್ಟು ತೆಂಗಿನಕಾಯಿ, ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗುವಷ್ಟು ಪುದೀನ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 6 ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ ಫುಲ್ ತೊಗೊಂಡಿದ್ದೀನಿ, 1.5 ಇಂಚ್ ಆಗುವಷ್ಟು ಶುಂಠಿ. ಇದೆಲ್ಲ ನಾವು ರುಬ್ಕೊಳ್ಳೋದಕ್ಕೆ ಬೇಕಾಗುವಂಥದ್ದು. ಅದಕ್ಕೆ ತೆಂಗಿನಕಾಯಿನ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು. ಮೊದಲು ಒಂದು ಮಿಕ್ಸಿಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಬಿಡೋಣ. ಫಸ್ಟು ಪುದೀನ, ಕೊತ್ತಂಬರಿ, ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆ ಇದೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಒಂದು 1/4 ಲೋಟದಷ್ಟು ನೀರು ಸೇರಿಸ್ಕೊಬೇಕು. ನೀರು ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲು ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು 6 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಕಾಯಿ ಬೀಜ ಸೇರಿಸ್ಕೊತಾ ಇದ್ದೀನಿ. ಕಡಲೆಕಾಯಿ ಬೀಜ ಒಂದು ಅರ್ಧ ಬೆಂದಿದೆ ಅನ್ನೋವಾಗ ನಾವು ಈಗ ಹಿಂಗೆ ಫ್ರೈ ಮಾಡ್ತಾ ಇರಬೇಕು. ಅರ್ಧ ಬೆಂದಿದೆ ಅನ್ನುವಾಗ ನಾವೆಲ್ಲ ಸೇರಿಸ್ಕೊಬೇಕು. ಬೇರೆ ಎಲ್ಲ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಗೋಡಂಬಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು ಇಂಗು ಸಹಿತ ಇಲ್ಲೇ ಸೇರಿಸ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಆದಮೇಲೆ ನಾವು ಏನು ರುಬ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಬೇಕು. ಈ ರೀತಿ ಇರುತ್ತೆ. ಫುಲ್ ಗ್ರೀನಿಶ್ ಆಗಿ ಕಾಣಿಸುತ್ತೆ. ಇದು ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಯೂಶ್ವಲಿ 3-4 ಸ್ಪೂನ್ ಎಣ್ಣೆ ಹಾಕ್ತೀವಲ್ವ ಚಿತ್ರಾನ್ನ ಇಲ್ಲ ಯೂಶ್ವಲಿ ಏನಾದರೂ ರೈಸ್ ಮಾಡಬೇಕಾದಾಗ ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಜಾಸ್ತಿ ಹಾಕಬೇಕು. ಯಾಕೆಂದರೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು ರುಬ್ಕೊಂಡಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಎಣ್ಣೆಲೆ ಚೆನ್ನಾಗಿ ಬೇಯಬೇಕು. ಇದು ಹಸಿ ವಾಸನೆ ಹಂಗೆ ಇದ್ದರೆ ಟೇಸ್ಟ್ ಬರೋಲ್ಲ. ಫುಲ್ಲು ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ಫಸ್ಟು ಸ್ಟಾರ್ಟಿಂಗ್ ಹಾಕಿದಾಗ ಗ್ರೀನ್ ಕಲರ್ ಇತ್ತು, ಈಗ ಡಾರ್ಕ್ ಗ್ರೀನ್ ಥರ ಆಗ್ತಿದೆ ಅಲ್ವಾ. ಈಗ ಆಲ್ಮೋಸ್ಟ್ ಆಗಿದೆ ಅಂತ. ಈ ರೀತಿ ಚೆನ್ನಾಗಿ ಬೆಂದು ಮತ್ತೆ ಅದು ಎಣ್ಣೆ ಬಿಟ್ಕೊತಾ ಸ್ಟಾರ್ಟ್ ಆಗುತ್ತೆ, ಆವಾಗ ಬೆಂದಿದೆ ಅಂತ. ಈಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸಿದ್ಮೇಲೆ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ನೋಡಿ ಫೈನಲ್ ಆಗಿ ಈ ರೀತಿ ಗೊಜ್ಜು ರೆಡಿ ಆಗಿದೆ. ನಾನಿಲ್ಲಿ ಗೊಜ್ಜು ರೆಡಿ ಮಾಡಿರೋದು ಒಂದು 5 ಜನಕ್ಕಾಗೋಷ್ಟಾಗುತ್ತೆ, ಅಷ್ಟು ರೆಡಿ ಮಾಡಿದ್ದೀನಿ. ಲೈಟಾಗಿ ಗೊಜ್ಜು ಕಲಿಸ್ಕೊಬೇಕು. ತುಂಬ ಡಾರ್ಕಾಗಿ ಕಲಿಸಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ನಾನೀಗ ಅನ್ನ ಉದುದ್ರಾಗಿದೆ ಅಲ್ವ ಆ ಥರದ್ದು ತೊಗೊಂಡು ಈಗ ಸ್ವಲ್ಪ ಗೊಜ್ಜು ಸೇರಿಸ್ಕೊತಾ ಇದ್ದೀನಿ. ಈ ಹಂತದಲ್ಲಿ ನಿಂಬೆಹಣ್ಣಿನ ರಸ ಸೇರಿಸ್ಕೊಬೇಕು. 1 ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ. ಯಾವಾಗಲೂ ಒಂದೇ ಥರ ರೈಸ್ ತಿಂದು ಬೇಜಾರಾಗಿದೆ ಚಿತ್ರಾನ್ನ ಆ ಥರ ಎಲ್ಲ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.